ನಮ್ಮ ಶಾಲೆಯಲ್ಲಿದ್ದು ಅವರು ನಮ್ಮ ನೆಚ್ಚಿನ ಗುರುಗಳಿಗೆ ಒಂದು ಪ್ರೀತಿಯ ಕೊಡುಗೆ ಸನ್ಮಾನ. ಭಾವಚಿತ್ರವಂತ ಒಂದು ಕಪ್ ಆ ಕಪ್ಪಿಗೆ ಭಾವಚಿತ್ರವನ್ನು ನಿರ್ಮಲಾ ಪವಾರ್ ಹಾಗೂ ಅವರ ಮಕ್ಕಳ ಕೊಡುಗೆ ಒಂದು ಪ್ರೀತಿಯ ಒಂದು ಕೊಡುಗೆ. ಅವರು ತಾವೇ ತಯಾರಿಸಲು ಇದನ್ನ ಈ ಪ್ಲಾನ್ ಮಾಡ್ಕೊಳ್ತಾರೆ. ಖುಷಿ ಗಡ್ಡ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಂದ ನೆಚ್ಚಿನ ಗುರುಗಳಿಗೆ ಕಾಣಿಕೆ. ನಿವೃತ್ತಿ ಜೀವನ ಸುಲಭವಾಗಿರಲೆಂದು ಮಕ್ಕಳ ಆಯ್ಕೆಯೊಂದಿಗೆ ನೆನಪಿನ ಕಾಣಿಕೆ 5 ತರಗತಿ ವಿದ್ಯಾರ್ಥಿಗಳಿಂದ ಕಾಣಿಕೆ. ಶ್ರೀ ಟಿ ಎಸ್ ಚಂದ್ರದವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ತಮ್ಮೆಲ್ಲರ ಪರವಾಗಿ ಕೇಳುತ್ತಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರ ದಂಪತಿಯು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಮುಖ್ಯ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ವಹಿಸಿರುತ್ತಾರೆ. ಹಾಗೆ 4ನೇ ತರಗತಿ ವಿದ್ಯಾರ್ಥಿಗಳಾದಂತಹ ವರ್ಷ ಅವರು ವೇದಿಕೆ ಕೇಳ್ತಾ ಇದ್ವಿ. ಕಲಿಸು ಸದ್ಗುರುವೇ ನೀ ಕಲಿಸು, ಸುಳ್ಳಿನ ನಡುವೇನ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೇನ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ದರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು, ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಳೆಯುವಲಿನ ಜ್ಞಾನಿಸುವುದ ಕಲಿಸು, ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು, ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು, ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು, ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು, ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು, ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು, ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು, ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು, ಮಾನವತೆಯಲ್ಲಿ ನಾ ಕಲಗುವುದನ್ನು ಕಲಿಸು, ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಸುಳ್ಳಿ
ಬಹಳ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಕಾಣುವಂತ ಮಕ್ಕಳು ಅವ್ರನ್ನ ಸನ್ಮಾನಿಸಬೇಕು ಗೌರವಿಸಬೇಕು ಅಂತ ತಾವೇ ಖುದ್ದಾಗಿ ಈ ಒಂದು ಪ್ರೀತಿಯ ಸನ್ಮಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗೃಹದಲ್ಲಿ ಗಂಡು ಮಕ್ಕಳು ವಿದ್ಯಾರ್ಥಿಗಳು ಆ ಎಲ್ಲ ಮಕ್ಕಳಿಗೆ ನಮ್ಮ ಅವರ ಸೋರಿಗಳು ಮುಂದಿನ ಸಂಘವನ್ನು ಸ್ವೀಕರಿಸಬೇಕಂತ ಈಗ 5ನೇ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರು ಅಂತಿಮ ಪ್ರೀತಿಯ ಕಾಣಿಕೆ ಹಾಗೂ ಸನ್ಮಾನ ಸಿಬ್ಬಂದಿ ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಸನ್ಮಾನವನ್ನು ನೀಡಿದ್ದಾರೆ. ಮುಂದಿನ ಅವರ ಭವಿಷ್ಯ ಸುಖಕರವಾಗಿರಲು ದೇವರಲ್ಲಿ ಪ್ರಾರ್ಥನೆ ಬರೀತಾ ಅವರ ಭವಿಷ್ಯಕ್ಕೆ ಶುಭ ಕೋರುತ್ತಾ ಪ್ರೀತಿಯ ಸನ್ಮಾನ ಪ್ರೀತಿಯ ಕಾಣಿಕೆ ಎಲ್ಲ ಸರ್ವ ಸದಸ್ಯರಾದ ಅಧ್ಯಕ್ಷರು ನಮ್ಮ ಜಯ ಸಮಾಜದಿಂದ ಶುಭಾಶಯಗಳಿಗೆ ಇದೀಗ ಕೆಜಿಎಂ ಶಾಲೆಯ ದಂಪತಿಗಳಿಗೆ ಕೈಯಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತ ಕೊಡ್ತಾ ಈಗ ಪ್ರೀತಿಯ ಸನ್ಮಾನ BM ಹಾಗೂ ಮಠಾಧಿಪತಿಗಳಿಂದ ಸನ್ಮಾನವನ್ನು ಹಾಗೂ ಅವರ ಧರ್ಮಪತ್ನಿಗಳೇ, ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರೇ, ವಿದ್ಯಾರ್ಥಿಗಳೇ, ನಮ್ಮ ಶಾಲೆಯ ಎಸ್ಡಿಎಂಸಿ ಸದಸ್ಯರು ಹಾಗೂ ನಮ್ಮ ಶಾಲೆಯ ಎಲ್ಲ ಗುರುಗಳೇ, ಇವತ್ತು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಮುಖ್ಯಮಂತ್ರಿ, ಇವತ್ತು ನಮ್ಮ ಶಾಲೆಗೆ ಒಂದು ಕೆಟ್ಟ ದಿವಸ ಅಂತ ಬಂದು ಯಾಕಪ್ಪ ಅಂತಂದ್ರೆ ಇಷ್ಟು ಚಟುವಟಿಕೆ ಉಳ್ಳಂತಹ ವ್ಯಕ್ತಿನ ನಾನು ಈ ಒಂದು ವಯಸ್ಸಿನೊಳಗೆ ಒಂದು ತಟ್ಟು 60 ವರ್ಷ ಒಂದು ದಿನ ತುಂಬಿಲ್ಲ ಇಂಥ ಪ್ರಯತ್ನವನ್ನ ಒಂದು ಕುಂದನ ಅಂತ ಅವ್ರ ಮನಸ್ಸಿನಾಗ ಎಂದು ಬಂದಿದೆ ಸಮಸ್ಯೆ ನಾವು ಹೇಳ್ತೀವಿ ಇಬ್ಬರವಲ್ಲ ಹೇಗೆ ಸರ್ ಎಷ್ಟು ಹೋಗಿ ಅಂತ ಕುಂದ್ರಂದ್ರೆ ನಮ್ಗೆ ಟೈಮ್ ಬಂದಿದ್ದೀವಿ ಅಷ್ಟು ಏನಪ್ಪ ಅಂದ್ರೆ ತರಕಾರಿ ಉಳ್ಳಂತಹ ಶಾಲೆಯ ಬಗ್ಗೆ ಇದೇ ಒಂದು ಶಾಲೆಯೊಳಗೆ ಸೇವೆ ಸಲ್ಲಿಸಿ 19 ವರ್ಷ ಇದೇ ಶಾಲೆಯೊಳಗೆ ಸೇವೆ ಮಾಡಿ ಇದೇ ಶಾಲೆಯೊಳಗೆ ಕಲಿತು ಇದೇ ರಿಟೈರ್ಮೆಂಟ್ ಆಗೋದು ಎಲ್ಲರಿಗೂ ಸಿಗಲಿಲ್ಲ ಅವರು ನಮ್ಮ ಶಾಲೆಯ ಒಂದು ಅರ್ಥ ಅಂತ ಹೇಳ್ಬೋದು. ಉತ್ತಮವಾಗಿ ಸೇವೆ ಸಲ್ಲುವಂತಹ ಶಿಕ್ಷಕರು ಅಂತಹ ಶಿಕ್ಷಕರನ್ನ ಈ
ಈ ಒಂದು ಶಾಲೆಯ ಮನೆ ಅದನ್ನೆಲ್ಲ ನಾವು ನಮ್ಮ ಮಕ್ಕಳಾಗಿ ಆ ಮಕ್ಕಳು ಕೂಡ ಅವ್ರನ್ನ ತಂದೆ ಹಂಗ ಜೊತೆ ಹೆಂಗಿರ್ತಾರೆ ಮಕ್ಕಳು ಹಂಗೆ ಅವ್ರ ಸೇರಿಸಿದ್ದಾರೆ ಸರ್ ಅದರ ಅವ್ರ ಕೈ ಹಿಡ್ಕೊಂಡ ಓಡಾಡಿದ್ರು ಅಷ್ಟು ಪ್ರೀತಿಯನ್ನು ಕೊಡ್ತಾರ ಹೌದು ಅಂತ ಮಕ್ಕಳನ್ನ ಬಿಟ್ಟು ಮನೆಯಾಗ ಬಿಡೋದಲ್ಲ ಅವ್ರಿಗೆ ಭಾಳ ಕರ್ತೈತೆ ಅವಾಗ ನಿವೃತ್ತಿ ಅನ್ನೋದು ಎಲ್ಲರಿಗೂ ಒಂದು ಬರೋದ ನಿವೃತ್ತಿ ಆಗ ಅವ್ರ ಕೊಡೋದು ಯಾಕಂದ್ರೆ ಅಷ್ಟು ವರ್ಷ ಹೊಟ್ಟೆ ಅಂತಂದ್ರೆ ಅದ ಪುಣ್ಯ ಅಂದ್ರೆ ನಮ್ಮ ಒಂದು ಕಾರ್ಯ ಒಳಗೆ ಬಹಳಷ್ಟು ಒತ್ತಡ ಕಾಟ ಒಂದು ಸ್ವಲ್ಪ ಕುಂದ್ರಲ್ಲಿ ನೋಡಿ ನಮ್ಗೆ ಕುಟುಂಬ ಏನು ಮಾಡ್ಬೋದ್ರಿ ಅಂತ ಅನ್ನಿಸ್ತದೆ ಹಂಗೆ ನಮ್ಮ ಜೀವನ ಹೆಂಗೆ ಬಿ ಪಿ ಶುಗರು ಎಲ್ಲ ಸೇರ್ಕೊಂಡು ಮನೆಗೆ ಹೋಗ್ತೀವಿ ಅಂಥದ್ರೊಳಗೆ ಯಾವ ಒಂದು ರೋಗ ಇಲ್ಲದಂಗೆ ಯಾವ ಒಂದು ಬಿ ಪಿ ಶುಗರು ಏನಿಲ್ಲದಂಗೆ ಆರೋಗ್ಯವಾಗಿರುವಂತಹ ವ್ಯಕ್ತಿ ಅಂಥ ವ್ಯಕ್ತಿಗಳು ಇವತ್ತು ನಿವೃತ್ತ ಆಗ್ತಾರೆ ನಾನು ಅವ್ರ ಜೊತೆ 12 ವರ್ಷ ಕೆಲಸ ಮಾಡಿದ್ದೆ ಹೀಗೆ ನಾನು ರಾಜ್ಯದಾಗ ಕೆಲಸ ಮಾಡಿ ಬಂದಾಗ ನಾನು ಭಾಳ ಮಂದಿ ಪರಿಚಯ ಇದ್ದೀನಿ ಏನಪ್ಪ ಅಂದ್ರೆ ಬಾಬಾ ಕಾಪಿದಲ್ಲಿ ಅಂದರೆ ನಾನು ಭಾಳ ಮಂದಿ ಪರಿಚಯ ಇದ್ದೀನಿ ಅದನ್ನು ಚಳಸೋದು ಇಲ್ಲಿ ಬಂದಾಗ ಹೊಸದಾಗಿ ಬಂದಾಗ ಬಹಳಷ್ಟು ಏನಪ್ಪ ಅಂದ್ರೆ ನಾನು ಬೇರೆ ಬೇರೆ ಒಂದು ವ್ಯಕ್ತಿಗಳನ್ನ ನೋಡಿದ ವ್ಯಕ್ತಿತ್ವವನ್ನು ನೋಡಿ ಅವ್ರ ಜೊತೆ ಹೊಂದ್ಕೊಳ್ಳೋದು ಹೆಂಗಪ್ಪ ಯಾಕಂದ್ರೆ ನಾವು ಅಲ್ಲಿ ರಾಜ್ಯದಾಗ ಹೆಂಗಿದ್ವಪ್ಪ ಅಂದ್ರೆ ವಾತಾವರಣದಲ್ಲಿ ಬಂದು ಅಷ್ಟು ನಮ್ಮೊಳಗೆ ಇದ್ದಂತಹ ಒಂದು ವ್ಯಕ್ತಿಗಳು ಈ ಬಂದು ಏನಪ್ಪ ಎಲ್ಲರೂ ನಮ್ಮ ಕೆಲಸ ಅಷ್ಟ ಮನೆಗೆ ಹೋಗೋದು ಇಂಥ ಇವ್ರ ಜೊತೆ ನಾನು ಹೆಂಗೆ ಹೋಗಬೇಕು ಅಂತ ನಾನು ಭಾಳ ಏನಾಗಿತ್ತು ಫಸ್ಟಿಗೆ ಬಂದಾಗ ಅಂತ ಒಂದು ವ್ಯಕ್ತಿಗಳು ಅವ್ರು ಮಾತಾಡ್ತಾ ಗೊತ್ತಾದ್ರು ಅವ್ರು ಹೆಂಗೆ ಅಂತಂದು ಅವ್ರೆಲ್ಲರೂ ಯಾರಿಗೂ ಏನಪ್ಪ ನೋವು ಮಾಡ್ತಿದ್ರು ಆಮೇಲೆ ಕಾಯಕವೇ ಕೈಲಾಸ ಆಗುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ನಮ್ಮ ಕೆಲಸ ನಾವೇನು ಆಮೇಲೆ ಅಷ್ಟು ನೀಟಾಗಿ ಶಿಸ್ತು ಮತ್ತು ಕೆಲಸ ಎರಡು ಅವ್ರ ಕೆಲಸ ಅಷ್ಟು ಏನಪ್ಪ ಅಂದ್ರೆ ಒಳ್ಳೆಯ ಒಂದು ವಿಚಾರಗಳನ್ನ ಎಲ್ಲರಲ್ಲಿ ಈ ಹಿರಿಯರಿಂದ ನಾವು ಈ ಕಡೆಯಿಂದ ನಮ್ಮ ಶಾಲೆ ಯಾಕಂದ್ರೆ ಇದೇ ವರ್ಷಗಳ 3 ಮಂದಿ ಶಿಕ್ಷಕರು ನಮ್ಮ ಹಿರಿಯರು ನಮ್ಮನ್ನ ಬಿಟ್ಟು ತಾವು ವಯೋವೃತ್ತಿಯನ್ನು ಅಂದಿಸ್ತಾರೆ ಅಂತ ಒಂದು ಸಮಯಗಳು ನಮ್ಮ ಶಾಲೆ ಇದೇ ಇರಬೇಕಾಗುತ್ತೆ ಮಾಡೋದು ಎಲ್ಲ ಮಾತಾಡ್ತೀವಿ ಅಡುಗೆ ಮಾಡೋದಂತ ಭಾಳ ಭಾಳ ಅಲ್ಲಿ ಅವರು ಎಲ್ಲ ಮಕ್ಕಳ ಜೊತೆ ಈ ಶಿಕ್ಷಕರ ಜೊತೆ ನೇರವಾದ ಮಾತುಗಳನ್ನು ಆಡೋದ್ರ ತಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸ್ತಾರೆ ಆ ಮಕ್ಕಳು ಸಮೇತ ಅಷ್ಟು ಕೊಟ್ಟಿದ್ರು ಇವತ್ತು ಎಷ್ಟು ಮಂದಿ ಪ್ರದಕ್ಷಿಣೆ ತಗೊಂಡ್ರು ಯಾರು ಏನು ಹೇಳಿದ್ರು ಆ ಮಕ್ಕಳು ನಮ್ಮ ಕೈಲಾದ ಒಂದು ಬೆಂಕಿ ಕೊಟ್ಟು ಅವ್ರನ್ನ ನಮ್ಗೆ ಒಂದು ಓಟ್ ಕೊಟ್ಟರು ಅಂತ ಒಂದು ಮಕ್ಕಳ ಪ್ರೀತಿಯನ್ನು ಬೆಳೆಸೋದು ಅಷ್ಟು ಸುಲಭ ಅಲ್ಲ ಯಾರು ನಾವು ಭಾಳ ಇಟ್ಕೊಂಡಿರ್ತೀವಿ ಮಕ್ಕಳನ್ನ ನಾವು ಮನೆಗೆ ಹೋದ್ರು ಅವ್ರು ನೆನಪಾಗಿ ಇರ್ತೀವಿ ಯಾಕಂದ್ರೆ ಅವ್ರು ನೆನಪಾಗಿ ನಮ್ಮ ಮಕ್ಕಳ ಬಗ್ಗೆ ಎಲ್ಲರೂ ಅಷ್ಟು ಯೋಚನೆ ಮಾಡಿದ್ರು ನಾವು ಇಲ್ಲಿ ಮಕ್ಕಳನ್ನ ಮಾಡೋದು ನಮ್ಮ ಮಕ್ಕಳು ನೀವು ನಾಳೆ ಕಳಿಸೋದು ನೀವು ಹಿಂಗೆ ಹೇಳ್ಬೇಕು ನೋಡು ಅಂತಂದ್ರೆ ನಾವು ನಂಬೋದಿಲ್ಲ ನಮ್ಮ ಮಕ್ಕಳಿಗೆ ಎಂದೂ ಅದು ಮಾಡಿಲ್ಲ ಅದ ಈ ನಿಜವಾದ ಮಕ್ಕಳು ನೀವು ಅವರು ನಮ್ಮ ಆಸ್ತಿ ಹೋಗೋದು ಅಷ್ಟೇ ಆದರೆ ನಿಜವಾದ ಮಕ್ಕಳಂದ್ರೆ ಈ ಶಾಲೆಯೊಳಗೆ ಕಲಿಯುವಂತಹ ಮಕ್ಕಳು ಅಂಥ ಮಕ್ಕಳ ಪ್ರೀತಿಯನ್ನು ಬೆಳೆಸುವಂತಹ ಕೆಲಸಗಳು ಈ ಶಾಲೆ ಒಳಗುವಂತಹ ಒಂದು ಎಲ್ಲ ಜೊತೆಗೂ ಒಮ್ಮೆ ಬೈ ಹೇಳೋದು ಜನ ಹೇಳೋದು ಆಮೇಲೆ ಯಾವುದೋ ವಿಷಯ ಅಂದ್ರೆ ಇಲ್ಲಿ ಎಲ್ಲ ಪೇರೆಂಟ್ಸ್ ಗೊತ್ತವರು ಯಾರು ಹೆಂಗೆ ಸಂಭಾಳಿಸ್ಬೇಕು ಅನ್ನೋದು ತಿಳ್ಕೊಂಡ್ರು ನಾವು ಸೀಟಿಗೆ ಅಂತಲ್ರಿ ಅಂತ ಹೇಳೋದು ಅಂತ ಒಬ್ಬ ಶಿಕ್ಷಕರು ಇವಾಗ ವಯೋವೃತ್ತಿಯಾಗಿ ರಿಟೈರ್ಮೆಂಟ್ ಆಗಿ ಮನೆಯಾಗ ಬಿಡ್ತಾರೆ ನಮ್ಮ ಶಾಲೆಗೆ ದೊಡ್ಡ ಶಾಲೆ ಅಂತ ವ್ಯಕ್ತಿಗಳು ನಮ್ಮ ಶಾಲೆಗೆ ಬರಲಿ ಹಂಗಲ್ಲ ಈ ರಿಟೈರ್ಮೆಂಟ್ ಆಗ ಬಂದವರು ಮನೆಯಾಗ ಬರಲಿ ನಮ್ಮ ಶಾಲೆಗೆ ಬಂದು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಇಲ್ಲಿ ಒಂದು ನಮ್ಮ ಏನೇ ಕುಂದುಕೊಳ್ತಿರೋದು ಸ್ವಲ್ಪ ಅವರು ಇರಿಸಿ ಅವ್ರು ರಿಟೈರ್ಮೆಂಟ್ ಆಗಿರೋ ಮುಂಚೆನ ನಮ್ಮ ಶಾಲೆಗೆ ಒಂದು ಬೆಲೆ ಮಾಡುವಂತಹ ಒಂದು ಬೆಲ್ಲನ್ನು ಕೊಡ್ತೀವಿ ಈ ನಾಯಕರು ಒಂದು ತೃಪ್ತಿಗೊಳಿಸೋದು ಇವರು ಕೂಡ ಆಟೋಮೆಟಿಕ್ ಬೆಲ್ ಕೊಡೋದ್ರ ಮೂಲಕ ತಮ್ಮ ಒಂದು ನೆನಪು ಕಾಣಿಕೆಯನ್ನು ಈ ಶಾಲೆಗೆ ಕೊಟ್ಟಿದ್ದಾರೆ ಅಂತ ಶಿಕ್ಷಕರು ಮತ್ತೆ ಮತ್ತೆ ನಮ್ಮ ಶಾಲೆಗೆ ಬರಲಿ ನಮ್ಮ ಶಾಲೆ ಒಂದು ಬೆಳಗೊಂಡ ನೀತಿ ಒಳಗೆ ಈ ನಮ್ಮ ಶಾಲೆ ಅನ್ನೋದ್ರೆ ಏನಂದ್ರೆ ಈ ಊರೊಳಗೆ ಹೆಸರು ಮಾಡಿದಂಥ ಶಾಲೆ ಆ ಶಾಲೆ ಒಳಗೆ ಇಷ್ಟು ಹೆಸರು ಇಟ್ಟ ಅಂದ್ರೆ ಅದಕ್ಕೆ 25% ಸರ್ ಒಂದು ಅದರೊಳಗೆ ಪಾಲಿದೆ ಉಳಿದಿದ್ರೆ ಎಲ್ಲರೂ ಇರ್ಬೋದು ಆದರೆ ಅತಿ ಹೆಚ್ಚು ಪಾಲಿರೋದು ಏನು ಜನ್ಮೋತ್ಸವಗಳು ಅನ್ನೋದು ಹೆಮ್ಮೆ ಆಗೈತಿ ಅಂತ ಶಿಕ್ಷಕರು ನಮ್ಮ ಜೊತೆಗೆ ಕೆಲಸ ಮಾಡಿದ ಅಂತ ದೇವರು ಒಳ್ಳೆ ಮಾಡಿ ಆಯುಷ್ಯ ಆರೋಗ್ಯ ಕೊಟ್ಟು ನೆಮ್ಮದಿ ಕೊಡಿ ಯಾಕಂದ್ರೆ ವಯೋವೃತ್ತಿಯೊಳಗೆ ನೆಮ್ಮದಿನೇ ಮುಖ್ಯ ಎಷ್ಟು ರೋಗ ಮಾಡಿದ್ರು ನಮ್ಗೆ ಏನು ಬರೋದು ನೆಮ್ಮದಿ ಕೊಡಲಿ ಮಕ್ಕಳು ಏನಪ್ಪ ಅಂತಂದ್ರೆ ಒಂದು ಮಕ್ಕಳ ಜೊತೆ ಆರಾಮಾಗಿರಲಿ ಅಂತ ದೇವರಿಗೆ ಬಂದ ನಾನು ಮಾಡ್ತೀನಿ ತಮ್ಮ ಅನಿಸಿಕೆಯನ್ನು ನಮ್ಮ ಚರ್ಮ ಗುರುಗಳಿಗೆ ಸೇವೆ ಸಲ್ಲಿಸಿದ ಶ್ರೀ ಮತಿ ಎಸ್ ಎನ್ ಮೇಡಮ್ ಅವರು ತಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ ಇದೀಗ ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಭಾರತದ ಮನೆನವರ ಶಾಲೆಯ ಹಿರಿಯ ಶಿಕ್ಷಕರು ಹಾಗೂ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದಂಥ ಶ್ರೀ ಎಸ್ ಎಸ್ ಪ್ರಸಾದ್ ಅವರು ಆಗಮಿಸಿದ್ದಾರೆ ಅವರಿಗೆ ಕಾರ್ಯಕ್ರಮದ ಅತ್ಯುತ್ತಮ ಸ್ಥಾನ ವಹಿಸಿದಂತ ಅವರಿಗೆ ಕೇಳ್ಕೊತಾ ಇದ್ವಿ ನಿಜವಾಗ್ಲೂ ಮುಂದಿನ ಮೇಡಮ್ ಅವರು ಹಂಚಿಕೊಂಡಿದ್ದ ವಿಷಯ 100% ಅಕ್ಷರಶಃ ಸತ್ಯ ಚರ್ಮ ಗುರುಗಳು ನಂದಿಗೂ ಖಾಲಿ ಕೊಡುವಲ್ಲ ಚಟುವಟಿಕೆಗಳು ಭಾಳ ಪಂಚುವಲ್ 9 ಪಂಚುವಲ್ ಅದು ಭಾಳ ಇಂಪಾರ್ಟೆಂಟ್ ಆಮೇಲೆ ಮೇಡಮ್ ಹೇಳಿದಾಗ ಈ ಅರ್ಧಗತಿ ಯಾವುದು ವಿಷಯ ಕೊಡೋದು ಇವ್ರಿಗೆ ಅಂತ ಹೆಡ್ಮಾಸ್ಟರ್ಸ್ ಅರೆಸ್ಟ್ ಮಾಡಲಿ ಮಾರ್ಗದರ್ಶನ ಮಾಡಲಿ ಮೇಲ್ವಿಚಾರ ಮಾಡ್ಕೊಂಡು ಸರ್ ಇಲ್ಲ ನಾನು ವಿಷಯ ಕೊಡ್ಬೇಕು ನಾನು ವಿಷಯ ಕೊಡಬೇಕು ನಾನು ಖಾಲಿ ಕೊಡೋಕ್ಕಾಗಲ್ಲ ನಾನು ಕ್ಲಾಸಿಗೆ ಹೋದಾಗ ಹೋಗಲೇಬೇಕು ಅಂತ ತಿಳ್ಕೊಂಡು ಇಲ್ಲಿವರೆಗೂ 8 ಗಂಟೆವರೆಗೂ ಸಹಿತ ಅವರು ಪ್ರಾರಂಭ ಮಾಡಿದ
ಅದೇ ಕಾರಣಕ್ಕೆ ಮಕ್ಕಳು ಅವ್ರನ್ನ ಭಾಷೆ ತಿಳಿಸಿ ಇಷ್ಟೆಲ್ಲ ಕಾರಣಗಳನ್ನು ನೀಡಿದ್ರು ಕೂಡ ಅದೇ ಕಾರಣಕ್ಕೆ ಅದನ್ನು ನಾನು ಮತ್ತೊಮ್ಮೆ ಹೇಳ್ತಾ ಈಗ ನಮ್ಮ ಭಾಗದ ಶ್ರೀಯಾರ್ಥಿಗಳಾದ ಶ್ರೀ ಕೆ ಎಸ್ ಮನಾಥ್ ಸಾಹೇಬರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಅವರಿಗೆ ಕೇಳುತ್ತೇವೆ. ಇವತ್ತು ನಿವೃತ್ತಿ ಸಮಾರಂಭದ ಕೇಂದ್ರ ಜಿಲ್ಲಾಧಿಕಾರಿ ಅವರೇ ಇವತ್ತು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ಈ ಒಂದು ಶಾಲೆಯ ಎಸ್ಕೆಂತ ಗೌರವಾನ್ವಿತ ಅಧ್ಯಕ್ಷ ಅಂತ ಏನವರೇ ಈ ಶಾಲೆಯ ಪ್ರಧಾನವೇ ಯಾವತ್ತೂ ಈ ವೇದಿಕೆಯಲ್ಲಿ ಆಸನದೆಲ್ಲ ಗೌರವಾನ್ವಿತ ಎಸ್ಕೆ ಸದಸ್ಯರೇ ಎಲ್ಲ ಹಿರಿಯರ ಗುರುಗಳೇ ಗುರುಮಾತೆಯರೇ ಎಲ್ಲ ಕನಸರ ಕುಟುಂಬದ ಸದಸ್ಯರೇ ಟೀಚರ್ಸ್ ಎಲ್ಲ ಬಂದರೆ ಆಗಲ್ಲ ಹೌದು ಮತ್ತೆ ನಿಜವಾಗ್ಲೂ ಕೂಡ ಒಂದು ಹೇಳು ಸರ್ ಹೇಳಪ್ಪ ಅಂತಂದ್ರೆ ವೈಯಕ್ತಿಕವಾಗಿ ನನಗೆ ಬಹಳ ಸರ್ ಆತ್ಮೀಯ ನಾನು ಹಿಂದೆ ಏನಂದ್ರೆ ನಾನು ಆ್ಯಕ್ಚುಲಿ PUC ಮಾಡ್ತಾ ಇದ್ದೆ ಒಂದು ಅಂಗಡಿ ತಂದು ಅಂಗಡಿ ಯಾವಾಗ ಬರ್ತಾ ಇದ್ದೆ ಸರ್ ಅಂಗಡಿ ಮಾಡ್ತಾ ಇದ್ದೆ ಬರ್ತಾ ಇದ್ರು PUC ಆಗಿತ್ತು PUC ಕಲಿತಾ ಇದ್ದೆ ಅವ್ರು ಸರ್ ಅವಾಗ ಮೈಸೂರಲ್ಲಿ T-shirts ಮಾಡ್ಕೊಂಡು ಇದ್ರು ಬಂದಾಗ ನಾನು PUC ರಿಸಲ್ಟ್ ಬಂದಲೇ ಹೇಳಿದೆ ಫ್ರೆಂಡ್ ಆಯ್ತು ಅಂತ ಹೇಳಿದೆ ಅವ್ರ ಜೊತೆ ನಾನು ಹಂಚ್ಕೊತಾ ಇದ್ದೆ ನಾನು ವೈಯಕ್ತಿಕ ಶೈಕ್ಷಣಿಕ ಜೊತೆ ಹಾಗೆ ನಮ್ಮ ತಂದೆ ಕೂಡ ಹಾಗೆ ಅವರು ಏನು ಮಾಡ್ತಾರೆ ಆತ್ಮೀಯ ಮಾತಾಡ್ತಿರಲಿಲ್ಲ ಶಾಲೆ ಸಹ ಕೆಲಸ ಹಂಗಾದ್ರೆ ಮುಂದೊಂದು ದಿವಸ ಬಂದು B.Ed ಆಯಿತು B.Ed ಕಾಲ ಆಯಿತು ನನಗೆ ಒಂದು ರೇಟ್ ಮಾಡವೆ ಇವನ್ ನನ್ನ ಫಾರ್ಮನ್ನು ಕೂಡ ಆಗ್ತದೆ B.Ed ನಾನು ಮಾಡುವಾಗ ನಿಜವಾಗ್ಲೂ ಬಹಳ ಖುಷಿ ಅಂತ ಅಂದರೆ ಜೊತೆಗೆ ಇನ್ನೇ ಸರ್ ಹೇಳಿದ್ರು ಯಾಕಂದರೆ ಅವರೊಂದು ಟೈಮ್ ಪಂಚುಲಿಟಿ ಬಗ್ಗೆ ಹೇಳಿದ್ರು ನಿಜವಾಗಿ ಏನಾದ್ರೆ ಒಂದು 15 ನಿಮಿಷ ಶಾಲೆ ಬಂದಿದ್ದೆ ಬಂದಾಗ ನಾನು ಏನೋ ಒಂದು ಮಾಹಿತಿ ಮಾಡಿದೆ ಸರ್ ಏನೋ ಅಲ್ಬಂದಲ್ಲಿ ನೋಡ್ತಾ ಇದ್ದು ನಾನು ಬಂದೆ ಸರ್ 15 ನಿಮಿಷ ಅಂತಂದರೆ ಅವರು ತಮ್ಮ 15 ನಿಮಿಷಗಳ ಜ್ಞಾನ ಇಲ್ಲ ಅವ್ರದ್ದೇನಪ್ಪ ಅಂತಂದರೆ ಆ ಕೆಲಸವೇ ಅಂದರೆ ಆ 15 ನಿಮಿಷ ಇದ್ರೂ ಕೂಡ ಕೆಲಸದಲ್ಲಿ ಅಷ್ಟು ಆಕ್ಟಿವ್ ಆಗಿ ಅವರು ಇನ್ವಾಲ್ವ್ ಆಗಿದ್ದು ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ ಇವತ್ತು ನಿಮಿಷ ನಮ್ಮ ತಂದೆಯವರು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ನಾನು ಅನ್ಕೊಂಡೆ ಇವತ್ತು ಬೆಳಗ್ಗೆ ಹೋಗ್ಬೋದು ಹಾಗಾಗಿ ಮತ್ತೆ ಹಿಂದಿನ ದಿವಸ ನಾನು ಸರ್ ಹೋಗಿ ಸ್ವಲ್ಪ ಗೌರವ ಸಂಸ್ಥೆ ನಿಂತು ಹಾಗಾಗಿ ನಾನು ಇದು ಮಾಡ್ಕೊಂಡೆ ಒಟ್ಟಾಗಿ ನನಗೆ ಬಹಳಷ್ಟು ಸರ್ ಬಹಳಷ್ಟು ಹೇಳೋಣ ಈಗ ಏನಪ್ಪ ಅಂತಂದರೆ D.Ed ಕಾರಣ ಅವರೇ ನನ್ನ ಫಾರ್ಮ್ ತುಂಬ ಅವರೇ ಈ ಮಟ್ಟಕ್ಕೆ ಸ್ವಲ್ಪ ಏನೋ ಅವಕಾಶ ಕೂಡ ಐತಿ ತಮ್ಮ ಒಂದು ಮಾರ್ಗದರ್ಶನ ಯಾವಾಗಲೂ ಹಿಂದೆ ಇರಲಿ ತಮ್ಮ ಒಂದು ನಿವೃತ್ತಿ ಜೀವನ ಅತ್ಯಂತ ಸುಖಮಯವಾದಂಥ ಹವ್ಯಾಸ ಇದನ್ನು ಮಾತ್ರ ಅವಕಾಶ ಎಲ್ಲರೂ ಹೊಂದಿಸಿ ನಾವು ಈಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ B.S. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ದಕ್ಷಿಣ ಭಾಗದ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ R.J. ಮ್ಯಾಕಲ್ ಅವರು ತಮ್ಮ ಅನುಭವವನ್ನು T.S. ಚಂದ್ರಗೌಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕಂತ ಅವರಿಗೆ ಕೇಳ್ಕೊತಾ ಇದ್ದೇವೆ. ಅವರ ಹೆಸರು ಸೇವಾನಿವೃತ್ತಿಯ ಸಮಾರಂಭ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಿರುವಂಥ ವಿಷಯ ಗೌರವಿತ ವಿಶೇಷ ಅಧಿಕಾರಿಗಳು ನಮ್ಮ ವಿಷಯ ಕ್ರಿಯಾಶೀಲ ಮಾಡ್ತಾ ಇರುವಂಥ ವಿಷಯ ಸರ್ ಹಾಗೂ ವಿಜಯನಗರ ಉತ್ತರ ವಲಯದ ಎಲ್ಲ ಪ್ರಧಾನ ಗುರುಗಳೇ ಹಾಗೂ ಎಲ್ಲ SMC ಗುರುಗಳೇ ಹಾಗೂ ಹಿರಿಯ ಮಾರ್ಗದರ್ಶಕರಾಗಿ ವಹಿಸಿದ ಗೌರವ ಸರ್ ಅವರೇ ಪ್ರಸಾದ್ ಸರ್ ಅವರೇ ಹಾಗೂ ಉತ್ತರ ವಲಯದ ಸೇವಕರಾಗಿರುವಂಥ ಕಲಾ ಸರ್ ಅವರೇ ನಮ್ಮ ವಿದ್ಯಾರ್ಥಿ ಸರ್ ಬಗ್ಗೆ ಏನಂತಂದ್ರೆ ಸರ್ ಹೇಳಿದ್ರು ಅವ್ರು ಒಂಥರ ನಾವು ಸರ್ ಸಂಬಂಧ ಬೇರೆ ಐತೆ ಹೆಂಗಂತಂದ್ರೆ ನಾವು ಕೂಡ ವಿಷಯ ಮೈಸೂರಲ್ಲೇ ಮಾಡಿ 2019 ಮತ್ತು ಆ ಮಕ್ಕಳಿಗೆ ಅವರು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಶಾಲೆಯ ಅಭಿವೃದ್ಧಿ ಕೊಡಿ ಅಂತ ಅದನ್ನು ಹೇಳೋದ ಈ ಶಾಲೆಯಾಗಿ ವಿಚಾರ ಈ ಸಮಾಜ ಮುಖಿಯಾಗಿ ಸಹಿತ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಯಾಕಂದರೆ ಶಾಲೆಯ ಸಮಾಜ ಕೆಲಸ ಮುಖಿಯಾಗಿ ಮಾಡೋಕ್ಕಾಗಲ್ಲ ಇನ್ಮೇಲೆ ಹೆಚ್ಚಿನ ಸಮಾಜ ಮುಖಿಯಾಗಿ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಕೊಡಲಿ ಅನ್ನುವಂಥ ಒಂದು ಶುಭ ಹಾರೈಸುತ್ತೇನೆ. ಅವರ ನಿವೃತ್ತಿ ಜೀವನಕ್ಕೆ ಶುಭವನ್ನು ಹಾಕೋದ್ರಿಂದ ಅವರ ದೇವರು ಎಲ್ಲ ರೀತಿಯ ಸಂಪತ್ತನ್ನು ಇದೆ ಅವರಿಗೆ ನೌಕರಿ ಧನ ಸಂಪತ್ತು ಜೊತೆಗೆ ನಿವೃತ್ತಿಯ ಸಮಾರಂಭದ ಜಿಲ್ಲಾಧ್ಯಕ್ಷತೆಯನ್ನು ಈ ಶಾಲೆಯ ಗೌರವಾನ್ವಿತ ಹೀಗಾಗಿ ಈ ಶಾಲೆಯ ಉನ್ನತಿ ಹೆಂಗೆ ಅಂತಂದ್ರೆ ತಾಲೂಕಿನ ಮಟ್ಟ ಏನೋ ಗೊತ್ತಿತ್ತು ಹೆಂಗಂತಂದ್ರೆ 2 ಶಾಲೆ ಒಂದು ಉತ್ತಮವಾದ ಶಾಲೆ ಅತಿ ಹೆಚ್ಚು ಜನ ವಿದ್ಯಾರ್ಥಿಗಳು ಹೊಂದಿರುವಂಥ ಶಾಲೆ ಅಂತ ಹೆಸರು ಪಡೆಯುತ್ತಾರೆ. ಏನೋ ಅಚಾನಕ ಒಂದು ಟ್ರಾನ್ಸ್ಫರ್ ವಿಷಯವಾಗಿ ಒಂದು ಆದೇಶ ಬಂತು ಏನಂತಂದ್ರೆ ಇಲ್ಲೇ ವಿಜಯನಗರ ವಿದ್ಯಾರ್ಥಿಗಳನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ
ವಿಶೇಷ ಸುಮಾರು ಮತ್ತೊಮ್ಮೆ ಸರ್ ಸನ್ಮಾನವನ್ನು ನಡೆಸಿ ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ SMC ಅಧ್ಯಕ್ಷರು ಈ ಕಾರ್ಯಕ್ರಮದ ಅಧ್ಯಕ್ಷರು ಆದ ಶ್ರೀ ಕೆ ಅಂಟಿ ಸಾಹೇಬ್ ಅವರು ತಮ್ಮ ಅಧ್ಯಕ್ಷತೆಯನ್ನು ಶ್ರೀ ಕೆ ಚಮಕರವರು ಕೊಟ್ಟಿದ್ದು ಆತ್ಮೀಯರಾಗಿ ಇವತ್ತಿನ ದಿವಸ ಬ್ರಹ್ಮಚಾರ್ಯ ಗುರುಗಳು ಮತ್ತು ಗುರುಮಾತೆಯವರು ಬೇರೆ 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 ಸಾಂಘಿಕ ಗುರುಗಳು ಮತ್ತು ನಮ್ಮ ಎದುರಿಸಿದ ಸರ್ವ ಸದಸ್ಯರು ಮತ್ತು ನಮ್ಮ ಧರ್ಮದ ಯಾವ ಡೇಟಾ ಎಷ್ಟು ಟೈಮ್ ನೋಡಿ ಅವ್ರಿಗೆ ಎಷ್ಟು ಆಸಕ್ತಿ ಅಂತಂದರೆ ನಾವು ಡೇಟಾ ಎಷ್ಟು ಹೋಗ್ಬಿಡ್ತೀವಿ ಅದು ಡೇಟಾ ಇಳಿಸೋದ್ರಿಂದ ನಾವು ಮಾಡೋಂಗಿಲ್ಲ ನಾನು ನಮ್ಮ ಜನ ಮುಗಿದು ಕಡ್ಡಾಯವಾಗಿ ಎಷ್ಟುತ್ತಲ್ಲ ಇದು ನಾವು ಕಡ್ಡಾಯ ಕರೀತೀವಿ ನಮಗೆ ಸುಖ ಆಗಿದ್ದು ಯಾವಾಗಪ್ಪ ಅಂದ್ರೆ ನಮ್ಮ ನಾಯಕ ಮೇಡಮ್ ಅವರು ರಿಟೈರ್ಡ್ ಆದಾಗೂ ಭಾಳ ಸುಖ ಆಯಿತು ಮತ್ತು ನಮ್ಮ ಗಮನ ಉತ್ತರ ಬಂದ ಭಾಳ ಸುಖ ಆದ ಸಮಯನೇ ಇದೆ ಯಾಕಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದಾರೆ ನಮ್ಮ ಶಾಲೆ ಒಳಗೆ ಯಾವುದೇ ಕಾರಣದಿಂದ ನಮ್ಮ ಫಂಕ್ಷನ್ ಯಾವ ರೀತಿಯಿಂದ ನಾವು ನಡೆಸಬೇಕು ಅಂತಂದರೆ ಒಳ್ಳೆಯ ಮಾರ್ಗದರ್ಶನವನ್ನು ಗೊತ್ತಾಯಿತು ಈಗ ನಮ್ಮ SDMC ಅವರಿಗೆ ಏನು ಗೊತ್ತಿರಂಗಿಲ್ಲ ಯಾಕಂದ್ರೆ ನಾವು ಸಾಗಿ ಅಂದ್ರೆ ಏನು ಸಾಗಿ ಒಳಗೆ ಏನು ನಡೀತಿದೆ ಅನ್ನೋದು ನಮ್ಮ SDMC ಅವರಿಗೆ ಗೊತ್ತಿರಲಿಲ್ಲ ಇದನ್ನು ಅವರ ಸೀನಿಯಾರಿಟಿ ಮ್ಯಾಗ ನಮಗೆ ಸ್ವಲ್ಪ ಸಾರಿ ಹೇಳ್ತೀವಿ ಹಿಂಗೆಲ್ಲ ಮಾಡಿದ್ರೆ ಗೊತ್ತು ಒಳ್ಳೆ ರೀತಿಯಿಂದ ಕೆಲಸ ಆಗ್ತದೆ ಮತ್ತೇನಪ್ಪ ಅಂದರೆ ನಮ್ಮ ಏನೋ ಒಂದು ಅರ್ಥದಾಗ ನಾವು ನೇರವಾಗಿ ಯಾವುದು ಏನೋ ಜನರು ಏನಪ್ಪ ಅಂತಂದ್ರೆ ಮಕ್ಕಳ ಜೋಡಿ ಮಕ್ಕಳಾಗಿ ಇರ್ತಿದ್ರು ಎಲ್ಲ ಮಕ್ಕಳ ಜೋಡಿ ದೊಡ್ಡದಾಗಿ ಇರ್ತಿದ್ರು ಮತ್ತು ಈ ಶಿಕ್ಷಣದ ಬಗ್ಗೆ ಶಿಕ್ಷಣ ಕಲಿಸುವಾಗ ಅದು ನಮ್ಮ ಸಿಬ್ಬಂದಿ ಜೋಡಿ ಯಾಕಂದ್ರೆ ಯಾರೇ ಹೆಣ್ಮಕ್ಳು ಬಂದವರು ಆ ಹೆಣ್ಮಕ್ಳು ರೂಮನ್ನು ನೆನಪು ಬಂದವರು ನಮ್ಮ ಗ್ರಾಮದವರು ಈಗ ನಮ್ಮ ನಮ್ಮ ಅಧ್ಯಕ್ಷರಿಗೆ ಸುಮಾರು ವರ್ಷಗಳ ಕಾಲ ಅವರು SMC ಅಧ್ಯಕ್ಷರಾಗಿ ನಮ್ಮ